ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಕೆಪಿಸಿ ಭೂಮಿ ಕೊಡುವ ಪ್ರಸ್ತಾಪವಿಲ್ಲ, ಅರ್ಜಿ ಹಾಕಿ ಮೋಸ ಹೋಗಬೇಡಿ. ಸಾಗರ ಶಾಸಕರ ಎಚ್ಚರಿಕೆ. ತಪ್ಪಲ್ಲ ಅಪೇಕ್ಷೆ, ನಾನು ಪ್ರಬಲ ಆಕಾಂಕ್ಷಿ. ಸಚಿವ ಸ್ಥಾನಕ್ಕೆ ಶೀಘ್ರ ನಗರದೊಳಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪೂರ್ಣ. ಯೋಜನೆ ಮಾಡಿದೆ ರೈಲ್ವೆ ನಿಲ್ದಾಣ ಮಾರ್ಗವು ದ್ವಿಪಥಕ್ಕೆ. ಕೆಪಿಸಿ ಭೂಮಿ ತಿರುಗಿ ಕೊಡುವ ಯಾವ ಪ್ರಸ್ತಾಪವೂ ಸರ್ಕಾರದ ಮುಂದಿಲ್ಲ. ಅರ್ಜಿ ಕರೆದಿಲ್ಲ. ಯಾರೋ ಮಧ್ಯವರ್ತಿಗಳು ಹೇಳಿರುವುದನ್ನು ಕೇಳಿ ಮೋಸ ಹೋಗಬಾರದು ಎಂದು ಅರಣ್ಯ ಕೈಗಾರಿಕಾ ನಿಗಮ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಮಂಗಳವಾರ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ನಂತರ ಅವರು ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದರು. ದಯವಿಟ್ಟು ಇಂತಹ ಸುದ್ದಿಗೆ ಕಿವಿಗೊಟ್ಟು ಹಣ ಕಳೆದುಕೊಳ್ಳಬಾರದು. ಈಗಾಗಲೇ ತುಮರಿ ಭಾಗದಲ್ಲಿ ಕುಂದಾಪುರದ ವ್ಯಕ್ತಿ ಕೆಪಿಸಿ ಜಾಗವನ್ನು ನಿಮ್ಮ ಹೆಸರಿಗೆ ಮಂಜೂರು ಮಾಡಿಸಿಕೊಡುತ್ತೇವೆ ಎಂದು ರೈತರಿಂದ ಹಣ ವಸೂಲಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಸಾರ್ವಜನಿಕರು ಹಣ ಕೊಟ್ಟು ಮೋಸ ಹೋಗಬಾರದು. ಅಲ್ಲದೆ ಸುಳ್ಳು ಹೇಳಿ ಜನರಿಂದ ಹಣ ಪಡೆಯುತ್ತಿರುವ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಈಗಾಗಲೇ ತಿಳಿಸಿದ್ದೇನೆ ಎಂದು ಅವರು ಸ್ಪಷ್ಟಪಡಿಸಿದರು. ಈ ನಮ್ಮ ಕೆಪಿಸಿ ಲ್ಯಾಂಡ್ ಯಾವುದು ಶರಾವತಿ ಲ್ಯಾಂಡ್ ಇದಾಗಿತ್ತು, ಅದು ಕೆಲವು ಗುಲ್ಲು ಹಬ್ಬಿದೆ. ಅಂದರೆ ಅರ್ಜಿ ತಗೊಂತಾರೆ, ಕೆಪಿಸಿ ಲ್ಯಾಂಡನ್ನು ಕೊಡ್ತಾರೆ ನಮಗೆ ಅನ್ನೋದನ್ನ ಭಾಳ ಜನ ಯಾರು ಒಬ್ಬರು ಇಲ್ಲೇ ಇರೋದು, ಇಲ್ಲಿ ಒಂದಿಷ್ಟು ಬ್ರೋಕರ್ಗಳು ಯಾರು ಸೇರ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಅವರೆಲ್ಲ ಗುಲ್ಲು ಹಬ್ಬಿಸಿದ್ದಾರೆ. ನಾವು ಮಾಡಿಕೊಡ್ತೀವಿ, ಅರ್ಜಿ ಹಾಕ್ತೀವಿ ಅಂತೇಳಿ ತುಮ್ರಿ ಬ್ಯಾಕ್ವರ್ಡ್ ಆ ಕಡೆ ಹೋಗಿದ್ದಾರೆ. ಇಲ್ಲೂ ಸಹ ಅರ್ಜಿ ಕೊಡೋಕ್ಕೆ ಬರ್ತಾ ಇದ್ದಾರೆ, ನಮಗೆ ಜಾಗವನ್ನು ಮಂಜೂರಾತಿ ಮಾಡಿಕೊಡ್ಬೇಕಂತೇಳಿ. ಈ ಥರ ಯಾವುದೇ ಇಲ್ಲ. ಯಾವುದೇ ಅರ್ಜಿಯನ್ನು ಸರ್ಕಾರ ಘೋಷಣೆಯೂ ಮಾಡಲೇ ಏನಿಲ್ಲ. ಇದು ಸುಳ್ಳು, ಸುಮ್ಮನೆ ಪದ್ಧತಿ ಹಚ್ಚಿದ್ದಾರೆ. ದಯವಿಟ್ಟು ಯಾರು ಕಿವಿ ಕೊಡಬಾರ್ದು. ಆ ಥರ ದುಡ್ಡು ಗಿಡ್ಡು ಏನಾರು ಬ್ರೋಕರಿಗೆ ಕೊಡೋದನ್ನ ನಿಲ್ಲಿಸ್ಬೇಕು. ತುಮ್ರಿ ಹತ್ರ ಯಾರೋ ಒಬ್ಬ ಕುಂದಾಪುರದವ ಯಾರೋ ಬಂದು ಆ ಕಡೆಯಿಂದ ಬಂದು ಇಲ್ಲ ನಿಮ್ಗೆ ಅರ್ಜಿ ಕೊಡಿ ಹಂಗೆ ಮಾಡಿಸ್ಕೊಡ್ತೀನಿ ಅಂತೇಳಿ ಓಡಾಡ್ತಾರೆ ಅನ್ನೋದು ಸುದ್ದಿ. ಅವ್ರೇನೋ ಮೊನ್ನೆ ಯಾರೋ ಒಂದಿಷ್ಟು ಜನ ಎಲ್ಲಿ ಮಾಡಿಕೊಡ್ತೀವಿ ಬರ್ರಿ ಅಂತ ಕರ್ಕೊಂಡ್ರೆ ಬಸ್ ಹತ್ತಿ ಓಡೋಗಿದ್ದಾನಂತೆ. ಹಾಗಾಗಿ ಅವನ್ನ ಈಗ ನಾನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳಿದ್ದೀನಿ. ಅವನೇನಾದ್ರು ತುಮ್ರಿ ಕಡೆ ಬಂದರೆ ಅವನ್ನ ಹಿಡಿದು ಅರೆಸ್ಟ್ ಮಾಡಬೇಕು ಅಂತಲೂ ಹೇಳಿದ್ದೀನಿ. ಯಾಕಂದರೆ ಪಾಪ ಬಡವರಿಗೆ ಗೊತ್ತಾಗಲ್ಲ, ನಮಗೇನಾದ್ರು ಕೊಡಿಸ್ತಾರೆ ಅಂತೇಳಿ ಅವನೇನೋ ದುಡ್ಡು ತಿನ್ನೋಕೆ ಬಂದ, ಅದು ಇಲ್ಲಿಯವನಲ್ಲ, ಅಲ್ಲಿ ಏನೋ ಬಂದಿದ್ದಾರಂತೆ. ಹಾಗೆ ಶ್ರೀನಿವಾಸ ಅವರು ಏನೋ ಹೇಳಿದಾರಂತೆ, ಅವರು ಸಹ ಒಂದು ಅರ್ಜಿ ಕೊಟ್ಟಿದ್ದಾರಂತೆ, ಇದನ್ನು ಮಾಡಿಕೊಡ್ಬೇಕಂತ ಅರ್ಜಿ ಅವರು ಕೊಟ್ಟಿದ್ದಾರಂತೆ. ಹಿಂಗಾದ್ರೆ ಮಾಡಿಕೊಡಿ ಅಂತ. ಅವ್ರು ಬಿಟ್ಟರೆ ಅವ್ರೇನು ಹೇಳಿಲ್ಲ. ಅವ್ರು ಯಾರೋ ಬೇರೆ ಬ್ರೋಕರ್ಗಳೆಲ್ಲ ಈ ಥರ ಮಾತಾಡಿದ್ದಾರೆ. ಈ ಥರ ಯಾವುದಕ್ಕೂ ಕಿವಿ ಕೊಡಬಾರ್ದು ಅಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದರ ಯಾವುದು ಅರ್ಜಿಯನ್ನು ಕೆಪಿಸಿ ಲ್ಯಾಂಡಿಗೆ ಅರ್ಜಿಯನ್ನು ಯಾರೂ ಕರೆದಿಲ್ಲ, ಯಾವುದು ಸರ್ಕಾರ ಮಂಜೂರಾತಿಗೆ ಹೇಳಿಲ್ಲ. ಸದ್ಯಕ್ಕೆ ಆ ಥರ ವಾತಾವರಣ ಇಲ್ಲ. 3 ಬಾರಿ ಗೆದ್ದು ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ನಾನು ಸಹಜವಾಗಿಯೇ ಸಚಿವ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ. ಹೀಗೆ ಅಪೇಕ್ಷೆ ಪಡುವುದು ತಪ್ಪಲ್ಲ. ಜೊತೆಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವೂ ಕೂಡ ಇದೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಗುರುವಾರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ನಮ್ಮಲ್ಲಿ ಇದನ್ನು ತೀರ್ಮಾನ ಮಾಡುವವರು ರಾಷ್ಟ್ರೀಯ ಮುಖಂಡರು. ಹಾಗಾಗಿ ಅಗತ್ಯ ಬಿದ್ದರೆ ವರಿಷ್ಠರನ್ನು ಭೇಟಿಯಾಗಲು ದೆಹಲಿಗೂ ಹೋಗಿ ಬರುತ್ತೇನೆ ಮತ್ತು ಹೀಗೆ ಕೇಳುವುದು ನನ್ನ ಹಕ್ಕು ಎಂದರು. 5 ವರ್ಷ ಸರ್ಕಾರ ಚೆನ್ನಾಗಿ ನಡೆಯಬೇಕು ಎನ್ನುವುದು ನಮ್ಮ ಆದ್ಯತೆ. ಹಾಗಾಗಿ ಇಂತಹ ವಿಷಯಗಳಲ್ಲಿ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನ ಮಾಡುತ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ಅವರು ಹೇಳಿದರು. ಅಲ್ಲದೆ ಯಾವುದೇ ರೀತಿಯ ಭಿನ್ನ ರಾಗ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ಇನ್ನು ಸಾಗರ ಜಿಲ್ಲೆ ಮಾಡುವ ಕುರಿತು ನನ್ನ ಬೆಂಬಲವಿದೆ, ಆದರೆ ಮುಖ್ಯಮಂತ್ರಿಗಳು ಅಂತ ಪ್ರಸ್ತಾಪವಿಲ್ಲ ಎಂದಿದ್ದಾರೆ ಎಂದು ಹೇಳಿದರು. ಚೇತನ ಕಣ್ಣೂರು, ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ರವಿ ಲಿಂಗಮಕ್ಕಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಾನು ಪ್ರಬಲವಾಗಿ ಒಬ್ಬ ಸಚಿವ ಆಕಾಂಕ್ಷಿಯಾಗಿದ್ದೀನಿ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಸಹ 3 ಸಾರಿ ಗೆದ್ದಿದ್ದೀನಿ. ಒಂದು ಹಿಂದುಳಿದ ವರ್ಗದಲ್ಲಿ ಬಂದಂಥವನು ಮತ್ತು ರಾಜ್ಯದ ಒಬ್ಬ ನಾಯಕನಾಗಿದ್ದೀನಿ ನಾನು, ಅಲ್ವಾ? ಅದು ಕೇಳೋಕ್ಕೆ ಏನು ಹಕ್ಕಿದೆ ಅಲ್ವಾ? ಒಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತೀನಿ. ಯಾಕಂದರೆ ಕೊಡೋದು ಬಿಡೋದು ನಮ್ಮ ನಾಯಕರಿಗೆ ಬಿಟ್ಟಿರೋದು. ನಾನೇನು ಅದಕ್ಕೆ ಹಂಗಂತೇಳಿ ಭಿನ್ನ ರಾಗ ಮಾಡುವಂಥ ಆ ರಾಗ ಯಾವುದು ಮಾಡುವಂಥ ಪ್ರಶ್ನೆ ಇಲ್ಲ. ನಮ್ಮ ಸರ್ಕಾರ ನಮಗೆ 5 ವರ್ಷ ಆಡಳಿತ ನಡೆಸಬೇಕು, ಚೆನ್ನಾಗಾಗಬೇಕು ಅನ್ನೋ ನಮ್ಮ ಉದ್ದೇಶನೇ ಇದೆ. ಬಟ್ ಒಂದಿಷ್ಟು ಅವಕಾಶಗಳು ಇದ್ದರೆ ಕೊಡಿ ಅಂತ ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ಡೆಲ್ಲಿಗೆಲ್ಲ ಒಂದು ಸರಿ ಹೋಗಿ ಬಂದಿದ್ದೀನಿ, ರಾಜ್ಯ ನಾಯಕರು ಕೇಳಿದ್ದೀನಿ, ಎಲ್ಲರಿಗೂ ಕೇಳಿದ್ದೀವಿ. ಅವಕಾಶ ನೋಡೋಣ, ಡೆಲ್ಲಿ ನಾಯಕರು ಕಾಣೋದಾದ್ರೆ ಅದಕ್ಕೂ ಹೋಗಿ ಬರ್ತೀವಿ, ಅದೇನು ತಪ್ಪೇನಿಲ್ಲಲ್ಲ. ಹೋಗಬಾರ್ದು ಕೇಳಬಾರ್ದು ಅಂತ ಯಾರೂ ಏನು ಹೇಳಿಲ್ಲ. ನಮ್ಮ ಹಕ್ಕುಗಳನ್ನ ಕೇಳೋಕ್ಕೆ ಅವಕಾಶ ಇದೆ ಅಷ್ಟೇ. ನಮ್ಮ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳು ಚೇಂಜ್ ಮಾಡೋದು, ಮಂತ್ರಿಗಳು ಚೇಂಜ್ ಮಾಡೋದು ನಮ್ಮ ಶಾಸಕರ ಕೈಯಲ್ಲಿಲ್ಲ. ಅವೆಲ್ಲವನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ರಾಷ್ಟ್ರೀಯ ನಾಯಕರ ತೀರ್ಮಾನಕ್ಕೆ ನಾವು ಅಂತಿಮವಾಗಿರ್ತೀವಿ ಅನ್ನೋದು ಅವತ್ತಿನೂ ನಾನು ಹೇಳ್ತಾ ಬಂದೀನಿ. ಅವ್ರದ್ದೇ ನಿರ್ಧಾರ, ಅವ್ರು ಏನು ಸೂಚನೆ ಕೊಡ್ತಾರೋ ಅದನ್ನು ನಾವು ಪಾಲನೆ ಮಾಡ್ತೀವಿ. ಬಿಟ್ಟರೆ ಇಲ್ಲ ನಾವು ಮಾಡೋಕ್ಕೆ ಬರೋದಲ್ಲ. ಅವಲ್ಲ ನಾವು ಮಾಡೋದಾಗಿದ್ದರೆ ಅದು ಬೇರೆ ಥರ ಇರ್ತವೆ, ಆಗಲ್ಲ. ಹಾಗಾಗಿ ಇದು ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ರಾಷ್ಟ್ರೀಯ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ, ಅದರಲ್ಲಿ 2 ಮಾತು ಇಲ್ಲ. ಜಿಲ್ಲೆ ಮಾಡೋದಾದರೆ ಸಾಗರನೇ ಮಾಡಬೇಕು.
ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮಾಡೋದಾದ್ರೆ ಬೇರೆ ತಾಲೂಕಿಗೆ ಶಿಕಾರಿಪುರ ಇಂಥ ಕಡೆ ಕೊಡುವಂಥ ಪ್ರಶ್ನೆ ಇಲ್ಲ. ಒಂದು ವೇಳೆ ಆಗಬೇಕಂದ್ರೆ ಸಾಗರನೇ ಆಗ್ಬೇಕಂತ ಏನು ಬೇಡಿಕೆ ಇಟ್ಟಿದ್ರು ನನ್ನ ಕೂಗು ಅದೇ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟ್ರೂ ಕೊಟ್ಟಿದ್ದೀನಿ. ಆನಂತರ ಮೊನ್ನೆ ಇವರೆಲ್ಲರೂ ಒತ್ತಡ ಹಾಕಿ ಮುಖ್ಯಮಂತ್ರಿಗಳಿಗೆ ಕಾಣಬೇಕು ಅಂತ ಏನು ಹೇಳಿದರು. ನಾನೇ ಸ್ವತಃ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಸಾಹೇಬ್ರೆ ಹಿಂಗಿದೆ ಏನು ಮಾಡ್ತೀರಿ ಕೇಳಿದೆ. ನೀವು ಶಿಕಾರಿಪುರವನ್ನು ಮಾಡಕೊಟ್ಟಿದ್ದೀರ ಅನ್ನೋದು ನನಗೆ ಸುದ್ದಿ ಬಂದಿದೆ. ಆ ಥರ ಏನಾದ್ರು ಇದ್ದರೆ ನಾನು ಬಿಡೋದಿಲ್ಲ ಸರ್, ನಮಗೆ ಸಾಗರನೇ ಆಗಬೇಕು, ಯಾಕಂದರೆ ಇದು ನಮ್ಮ ಹೆಡ್ ಕ್ವಾರ್ಟರ್ಸು ಅಂತಲೂ ಹೇಳಿದ್ದೀನಿ. ಹಾಗಾಗಿ ನೋಡು ಗೋಪಾಲು, ಯಾವುದೇ ಜಿಲ್ಲೆಗೆ ಸದ್ಯಕ್ಕೆ ನಿಮಗೆ ಮಾಡಲ್ಲ. ಹಂಗೇನಾದರೂ ಮಾಡೋದಾದರೆ ಸಾಗರನೇ ನಿನಗೆ ಮಾಡಿಕೊಡ್ತೀನಿ, ಮತ್ತೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದಾರೆ. ಅಷ್ಟೇ ನಾನು ಭರವಸೆ ಕೊಡ್ತೀನಿ. ಹಾಗೆ ಈ ರಾಜ್ಯದಲ್ಲಿ ಮಾಡೋದಿದ್ರೆ ನನ್ನ ಹೋರಾಟ ಇವ್ರ ಪರವಾಗಿ ಇರುತ್ತೆ. ನಾನು ನಮ್ಮ ಜಿಲ್ಲೆ ಆಗಬೇಕಾದ್ರೆ ಸಾಗರನೇ ಆಗಬೇಕಂತಲ್ಲ ನನ್ನ ಹೋರಾಟ ಅಷ್ಟೇ. ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಕೆಲ ಕಾರಣಗಳಿಂದ ನಗರ ವ್ಯಾಪ್ತಿಯಲ್ಲಿ ವಿಳಂಬವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ತಿಂಗಳಲ್ಲಿ ಸಂಪೂರ್ಣ ಮಾಡುವುದಕ್ಕೆ ತಿಳಿಸಲಾಗಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಈ ಸಂಬಂಧ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎಂಜಿನಿಯರ್ಗಳ ಸಭೆ ನಡೆಸಿ ಅವರು ಶೀಘ್ರ ಕಾಮಗಾರಿ ಪೂರೈಸುವುದಕ್ಕೆ ಸೂಚನೆ ನೀಡಿದರು ಮತ್ತು ಈ ಸಂಬಂಧ ಸಚಿವರನ್ನು ಭೇಟಿಯಾಗಿ ಮಾಹಿತಿ ನೀಡಲಾಗುವುದು. ಜೊತೆಗೆ ಇಲ್ಲಿನ ರೈಲ್ವೆ ನಿಲ್ದಾಣ ರಸ್ತೆಯನ್ನು ದ್ವಿಪಥ ರಸ್ತೆಯಾಗಿ ಮಾಡಲಾಗುವುದು ಎಂದು ತಿಳಿಸಿದರು. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ಗಳು ಈ ಸಂದರ್ಭ ಹಾಜರಿದ್ದರು. ನಮ್ಮ ಹೈವೇ ಕುಂಠಿತವಾಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗಾಗಲೇ ಕೆಲವು ಜಾಗವನ್ನು ತೆರವುಗೊಳಿಸಬಹುದು ಮತ್ತು ಈ ಥರ ಪರಿಹಾರ ಕೊಡೋದರಲ್ಲಿ ಸ್ವಲ್ಪ ವಿಳಂಬ ಆಯಿತು. ಈಗ ಎಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ಒಂದಿಷ್ಟು ಬಾಕಿ ಉಳಿದಿದೆ, ಸ್ವಲ್ಪ ಇನ್ನೂ ಒಂದು ಕಡೆ ಕ್ಲಿಯರ್ ಆಗಿರೋದನ್ನೆಲ್ಲ ಈಗಾಗಲೇ ರೆಡಿ ಮಾಡಬೇಕಂತೇಳಿ ಗುತ್ತಿಗೆದಾರರು ಎಲ್ಲ ಕರೆದಿದ್ದೀವಿ. ಎಲ್ಲ ಮತ್ತು ನಮ್ಮ KEB ಅವರು ಕರೆಸಿದ್ದೀವಿ, ನಾಗಪ್ಪದವ್ರಿಗೂ ಕರೆಸಿದ್ದು, ಎಲ್ಲ ಕ್ಲಿಯರ್ ಆಗಿದೆ. ಈಗ ಕ್ಲಿಯರ್ ಆಗಿರುವಂಥ ಜಾಗ ಆಗಿದೆ. ಇನ್ನೇನು ಸ್ವಲ್ಪ ಒಂದು ಕಾಲು ಕಿಲೋಮೀಟ್ರ್ ಮಾತ್ರ, ಕೆಲವು ಕಡೆ ಮಾತ್ರ ಅದನ್ನು ಸ್ವಲ್ಪ ಬಾಕಿ ಉಳಿದಿದೆ. ಬಹುಶಃ ಒಂದು 2 ತಿಂಗಳಲ್ಲಿ ನಾವು ಕ್ಲಿಯರ್ ಆದರೂ ಮಾಡಿಕೊಡ್ತೀನಿ ಅಂತ ಅವರು ಗುತ್ತಿಗೆದಾರರು ಹೇಳಿದ್ದಾರೆ. ಆದಷ್ಟು ಬೇಗ ನಾವು ಮುಕ್ತಾಯ ಮಾಡಬೇಕು ಅನ್ನೋದು ಈಗ ತೀರ್ಮಾನ ಮಾಡಿದ್ವಿ. ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ವಿ ಏನೇನು ಆಗಬೇಕು ಅನ್ನೋದು ಸರ್ಚ್ ಮಾಡಿದ್ವಿ. ಅವರ ಮುಂದಿನ ಅವರೇ ಏನು ಮುಂದುವರಿದ ಭಾಗವಾಗಿ ಏನು ಅವರಿಗೆ ಸಹಕಾರ ಕೊಡಬೇಕು ಎಲ್ಲ ಅಧಿಕಾರಿಗಳು ಕೊಡಬೇಕಂತೇಳಿ ಚರ್ಚೆಗೆ ಕರೆದಿದ್ದೀನಿ. ನಾನು ಸಹ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಯಾಕಂದರೆ ಸಾಗರದಲ್ಲಿ ಈಗಾಗಲೇ ಟೂರಿಸ್ಟು ತುಂಬ ಜನ ಬರೋದ್ರಿಂದ ನಮಗೆ ರಸ್ತೆಯ ಅಗತ್ಯ ಭಾಳ ಇದೆ. ಇದು ಆಗಲೇಬೇಕಾಗಿದೆ ನಮಗೆ. ಹಾಗಾಗಿ ಅದಕ್ಕೆ ಗುತ್ತಿಗೆದಾರರು, ಇಂಜಿನಿಯರು, ಚೀಫ್ ಇಂಜಿನಿಯರು ಸಹ ಬಂದಿದ್ದಾರೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ಮುಕ್ತಾಯ